ಟೈಮ್ ಪ್ರಕಾರ ಅದು ಅವಾಗ ತಕ್ಷಣ ಬರಲಮ್ಮ, ಅದು ಆದಾಗೆ ಬರಬೇಕು ಅಷ್ಟೇ. ಯಾಕಂದ್ರೆ ಏನಾಗುತ್ತೆ, ಸಮ್ಟೈಮ್ ವಿ ಥಿಂಕ್ ದಿಸ್ ಇಸ್ ರೈಟ್. ಇವಾಗ ಈ 2 ಕ್ಯಾರೆಕ್ಟರ್ಗೆ ತಗೊಳ್ಳಿ, ದೇ ಥಿಂಕ್ ದಿಸ್ ಇಸ್ ಅವರ್ ಲೈಫ್, ಇದೇ ಒಂದು ಲೈಫ್ ಅಂದ್ಕೊಂಡಿರುತ್ತೆ. ಬಟ್ ಆದ್ರೂ ಎಲ್ಲೋ ಒಂದ್ಸರಿ ತುಂಬ ಇದಾಗೋಯ್ತು ಕಣ, ನಮ್ಮಿಬ್ರು ಬೇರೆ ಚೇಂಜ್ ಆಗ್ಬಿಡ್ಬೇಕು ಅಂತಲೇ ಪ್ಲ್ಯಾನ್ ಇರುತ್ತೆ. ಸೊ ಅದು ತಕ್ಕಂತ ಆ ಟೈಮ್ಲೇ ಇದು ಬರೋದು. ಸೊ ನಮ್ದೊಂದು ದಾರಿ ಅಂತ ಅನ್ಕೊಂಡಿರ್ತೀವಿ, ಅವಾಗ ಇನ್ನೊಂದು ದಾರಿ ಇರುತ್ತೆ. ಯಾವಾಗ ಅಷ್ಟೇ ಒಂದು ದಾರಿ ಅನ್ನೋದು ಇದ್ದೇ ಇರುತ್ತೆ. ಆ ವೇ ಬಂದ್ಬಿಟ್ಟು ನಾವು ಹುಡ್ಕೊಳ್ಳೋದು ಸಿಗಲ್ಲ, ಅದು ತಾನಾಗೆ ಬರುತ್ತೆ. ಸೊ ಇವ್ರಿಗೆ ಸಿಕ್ತಂಥ ದಾರಿ ಅದು ಅಷ್ಟೇ. ಶಿವಣ್ಣ ಅವ್ರ ಯಾಕಂದರೆ ಈ ಕತೆ ಡಿಸ್ಕಸ್ ಮಾಡಕ್ಕೆ ಹೋದಾಗ ಗೀತಮ್ಮನ ನೆನೆಸ್ಕೋಬೇಕು ಈ ಸಂದರ್ಭದಲ್ಲಿ. ನಾನು ಯೋಗರಾಜ್ ಭಟ್ರು ಬರ್ತಾರೆ 2 ವರ್ಷದಿಂದ ಏನೋ ಕತೆ ಹೇಳ್ತಾರೆ, ಅಯ್ಯೋ ಅದು ಇದು ಅಂತ 2 ವರ್ಷದಿಂದ ಈಗಲೂ ಬಂದಿದ್ದೀರ, ಇನ್ನೂ 2 ಮಾಡ್ತೀರಿ ನೀವು ಅಂತ ತಮಾಷೆ ಮಾಡೋರು ಗೀತಮ್ಮ ಅವರು. ಸೊ ಈ ಕತೆ ಆ ಸಂದರ್ಭದಲ್ಲಿ ಶಿವಣ್ಣ ಹೇಳ್ದಂಗೆ ಆ ಸಂದರ್ಭದಲ್ಲಿ ಯಾವ್ಯಾವುದು ಕಂಟೆಂಟ್ ಅಂತ ಏನು ಹೇಳ್ತೀವಿ, ಕಂಟೆಂಟ್ ಆಗ್ಬೋದು, ಇಲ್ಲ ಶಿವಣ್ಣ ಪ್ರೀವಿಯಸ್ ಪಿಕ್ಚರ್ ಏನೇನು ಮಾಡ್ತಾ ಇದ್ದಾರೆ, ಈ ಪಿಕ್ಚರ್ ಆದಮೇಲೆ ಈ ಪಿಕ್ಚರ್ ಬಂದಾಗ ಚೆನ್ನಾಗಿರುತ್ತೆ. ಈಗ ನಮ್ಮದು ನಾನು ನಿರ್ಮಾಪಕ 2 ವರ್ಷಕ್ಕೆ ಒಂದು ಮಾಡ್ಬೋದು, ಡೈರೆಕ್ಟ್ರು ಅಷ್ಟೇ. ಆದರೆ ಹೀರೋಗಳು ಏನು ಮಾಡ್ತಾರೆ, ವರ್ಷಕ್ಕೆ 2, 3 ಇಲ್ಲ 1 ಮಾಡೋವಾಗ ಪ್ರೀವಿಯಸ್ ಪಿಕ್ಚರ್ ಏನು ಮಾಡಿದ್ದೀನಿ ನಾನು, ಮುಂದಿನ ಏನು ಪಿಕ್ಚರ್ ಮಾಡಬೇಕು, ನೆಕ್ಸ್ಟ್ ಪಿಕ್ಚರ್ ಏನು ಮಾಡಬೇಕು. ಸೊ ಆ ಕಂಟೆಂಟು ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಸೊ ಕೂಡ ಬರಬೇಕು ಅವೆಲ್ಲ. ಆ ಸಂದರ್ಭದಲ್ಲಿ ಕತೆ ಮಾಡೋ ವಿಷಯದಲ್ಲಾಗ್ಬೋದು ಎಲ್ಲ ಇದೆಲ್ಲ ಯು ನೋ ವೆರಿ ವೆಲ್. ಇದನ್ನು ಸುಮ್ಮನೆ ಒಂದು ದಿನದಲ್ಲಿ ಮಾಡಿರೋಂಥ ಕತೆ ಅಲ್ಲ ಇದು. ಈ ಸಂದರ್ಭದಲ್ಲಿ ನಾನು ಯೋಗಿನ ನೆನೆಸ್ಕೋಬೇಕಾಗುತ್ತೆ. ಯೋಗಿ ದಯವಿಟ್ಟು ಬನ್ನಿ ಮೇಲೆ. ಆಮೇಲೆ ವಿಜಿ ಬರ್ತೀನಿ, ಯಾಕಂದರೆ ಇವರೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿ ಈ ಚಿತ್ರಕ್ಕೆ ರಾತ್ರಿ ಆಗಲು. ಆಮೇಲೆ ಎಲ್ಲ ಅಸಿಸ್ಟೆಂಟ್ಸು ಇದ್ದಾರೆ, ಅವ್ರಿಗೂ ಅಷ್ಟೇ. ಯೋಗಿ ಆಗ್ಬೋದು, ವಿಜಿ, ಈ ನಮ್ಮ ಯೋಗರಾಜ್ ಭಟ್ಟದ ಒಂದು ಸೈನ್ಯ, ಒಂದು 12-13 ಜನ ಸೈನ್ಯನೇ ಇದ್ರು. 14 ಜನ ಶಿವಣ್ಣ ಗೊತ್ತಿಲ್ಲ, ಪೂಜೆಗೆ ಬಂದಿದ್ರಣ್ಣ. ಆಮೇಲೆ ಇರೋದೇ 6 ಜನ ಎಲ್ಲ ಹುಡುಗರು. ಅಮೋಲ್ ಅಂತ ಒಬ್ಬ ಇರಬೇಕಿತ್ತು. ಸೊ ಈ ಹುಡುಗ ಅಮೂಲ್ ಅಷ್ಟೇ, ಅಮೂಲ್ ಬಂದಿಲ್ಲ. ಸೊ ಇವರೆಲ್ಲರೂ ತುಂಬ ಅಂದರೆ ಹುಡುಗರಿಗೆ ಯೋಗರಾಜ್ ಭಟ್ರ ಕೆಲಸ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಆಸೆ ಇರುತ್ತೆ. ಸೊ ಇವರೆಲ್ಲರೂ ಚಿತ್ರರಂಗದಲ್ಲಿ ನಿರ್ದೇಶಕರಾಗಬೇಕು ಅಂತ ಬಂದಿರೋರು ಇವರೆಲ್ಲ. ಸೊ ಇವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಒಳ್ಳೊಳ್ಳೆ ನಿರ್ದೇಶಕರಾಗಲಿ, ನಮ್ಮ ಚಿತ್ರರಂಗಕ್ಕೆ ಪಿಲ್ಲರ್ಸ್ ಆಗಬೇಕು ಇವರೆಲ್ಲ ಅನ್ನೋದೇ ನನ್ನ ಆಸೆ. ಅದರಲ್ಲಿ ವಿಜಿ ಪಾಪ 1 ತಿಂಗಳಿಂದ ರಾತ್ರಿ ಆಗಲು ಕಷ್ಟಪಟ್ಟು ಹೈದ್ರಾಬಾದಲ್ಲಿ ಇದ್ದು ಆ CG ವರ್ಕ್ ಮಾಡ್ಕೊಂಡು ಕೂತಿದ್ರು. ಯೋಗಿನೂ ಅಷ್ಟೇ. ಯೋಗಿ ಇಡೀ ಎಲ್ಲ ಕಲಾವಿದರು ಫ್ರಮ್ ಶಿವಣ್ಣ, ಪ್ರಭುದೇವರಿಂದ ಹಿಡಿದು ಎಲ್ಲ ಕಲಾವಿದ್ರಿಗೂ ಹತ್ರದಲ್ಲಿದ್ದು ಅದು ಆ ಭಾಷೆನ ಹೇಳ್ಕೊಡ್ಬೇಕು, ಅಲ್ಲಿ ಕ್ಯಾಮ್ರಾ ಮುಂದೆ ಬಂದು ಆ್ಯಕ್ಟ್ ಮಾಡಬೇಕು ಅಂದರೆ ಸುಮ್ಮನೆ ಇಲ್ಲ. ಈ ವಾಸ್ ರಿಯಲಿ ಗ್ರೇಟ್ ಅಬೌಟ್ ದಟ್. ಸೊ ಇಂಥ ಸಂದರ್ಭದಲ್ಲಿ CG ಮಾಡಿಕೊಟ್ಟಂಥ ಒಂದು ಫ್ಲಿಪ್ 9 ಅನ್ನೋ ಒಂದು ಕಂಪನಿ ಹೈದ್ರಾಬಾದಲ್ಲಿ, ಪ್ರಿಯಾ ವಿನ್ಸೆಂಟ್ ಅವರು. ಸೊ ಅವರೆಲ್ಲರ ಒಂದು ಇವತ್ತು ರಿಲೀಸ್ ಆಗಿದೆ ಅಂದರೆ ಇವರೆಲ್ಲರ ಕಾರಣ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಎಲ್ರಿಗೂ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು. ಇನ್ನೂ 1-2-3 ಜನ ಗೆಳೆಯರು ನೆನಿಲೇಬೇಕು. ನನ್ನ ಸೂರಿಗೂ ಒಂದು ಥ್ಯಾಂಕ್ಸ್ ಪಾಪ, ಬಂದವತ್ತು ಡೈರೆಕ್ಷನ್ ಮಾಡೋಗಿದ್ದಾರೆ. ಇವತ್ತು ಹರಿಕೃಷ್ಣ ಬರಬೇಕಿತ್ತು, ವೇದಿಕೆಗೆ ಬಂದಿಲ್ಲ. ತುಂಬ ಶ್ರಮ ಹಾಕಿ ಇವತ್ತು ಹೋಗಿರೋದು ಆತ ಮನೆಗೆ, ಹುಷಾರು ಕೂಡ ಇಲ್ಲ ಅವರಿಗೆ. ಅದ್ಭುತ ಸೌಂಡ್ ಕೊಟ್ಟಿದ್ದಕ್ಕೆ, ಇಷ್ಟು ಪರಮಾದ್ಭುತ ಹಾಡುಗಳನ್ನು ಕೊಟ್ಟಿದ್ದಕ್ಕೆ ಹರಿಕೃಷ್ಣಂಗೆ ಒಂದು ಸಮಸ್ತ ವೇದಿಕೆ ಪರವಾಗಿ ನನ್ನ ಧನ್ಯವಾದ. ಹಾಗೆ ಗೆಳೆಯ ರವಿಕಿರಣ್ ವಿಕಾಸ್ ಕಥೆಗಾರರು, ಅವರಿಗೆ ನನ್ನ ಧನ್ಯವಾದ. ನನ್ನ ಗುರು ಸಮಾನರಾದಂಥ ಸುಬ್ಬಣ್ಣ ಅವರು ಸ್ಕ್ರೀನ್ ಪ್ಲೇ ಕೂತಿದ್ರು, ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಮತ್ತು ಪ್ರಿಯಾ ವಿನ್ಸೆಂಟ್ ಅವ್ರ ಬಗ್ಗೆ ಹೇಳಿದೆ. ಅವರು ಒಂದು ಸಂಸ್ಥೆ ನಮ್ಮ ಕೈ ಹಿಡಿಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಆ ಮಹಾತಾಯಿಗೆ ನಾನು ಸದಾ ಋಣಿಯಾಗಿರ್ತೇನೆ, ಧನ್ಯವಾದ. ಹಾಗೆ ಮೊದಲಿಂದ ಇಲ್ಲಿವರೆಗೂ ಸರಿಸುಮಾರು ಒಂದು 10-20 ಸತಿ ಸಿಕ್ಕಿದ್ದೀವಿ. ಪ್ರತಿ ಸತಿ ಕರೆದಾಗಲೂ ಬಂದು ತುಂಬ ಸಹೃದಯ ಮೆರೆದು ನನ್ನ ಎಲ್ಲ ಸಿನಿಮಾಗಳನ್ನು ಚೆನ್ನಾಗಿದೆ ಅಂದಿದ್ದೀರಿ, ಇಲ್ಲ ಅಂದರೆ ಇಲ್ಲ ಅಂದಿದ್ದೀರಿ. ತಮಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.